ಹೆಲೋ ವೀಕ್ಷಕರೇ, ಇವತ್ತು ನಾವು ಬಂದಿದ್ದೀವಿ ಅಮೀರ್ ಅಹಮದ್ ಖಾನ್ ಬಸವಪಟ್ಟಣ ಅವ್ರ ಜೊತೆ. ಯಾಕಂದರೆ ಇವರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಬನ್ನಿ ಇವ್ರ ಜೊತೆ ಕೇಳೋಣ ಅವ್ರದ್ದು ಯಾವ ಥರ ಏಮ್ಸ್ ಇದ್ದಾವೆ, ಹೇಗೆ ಡೆವಲಪ್ಮೆಂಟ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಅಂತ. ಸರ್, ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯನೂ ಮಾಡಿಕೊಡಿ ಸರ್. ನನ್ನ ಹೆಸರು ಅಮೀರ್ ಅಹಮದ್ ಖಾನ್ ಬಸವಪಟ್ಟಣದಿಂದ ನನಗೆ ಗುರುತಿಸ್ತಾರೆ. ನಾನು ಚನ್ನಗಿರಿ ತಾಲೂಕಿನ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಬಸವಪಟ್ಟಣ ಗ್ರಾಮದ ನಿವಾಸಿ. ಸರ್, ನೀವು ಮುಂಚೆ ಎಲ್ಲ ಎಲೆಕ್ಷನಲ್ಲಿ ಎಲ್ಲೂ ಇರಲಿಲ್ಲ. ಇವಾಗ ಯಾಕೆ ಸರ್ ಎಲೆಕ್ಷನ್ಗೆ ಕಾಲಿಟ್ಟಿದ್ದೀರಾ? ನಾನು ನನ್ನ ಬಾಲ್ಯ ಜೀವನದಿಂದಲೇ ಎಲೆಕ್ಷನಲ್ಲಿದ್ದನು. 1972ರಲ್ಲಿ ನಮ್ಮ ತಂದೆಯವರು ಬಸವಪಟ್ಟಣ ಗ್ರಾಮ ಪಂಚಾಯತಿ ಚೇರ್ಮನ್ ಮತ್ತು 2005ರಲ್ಲೂ ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನಮ್ಮ ಮನೆತನ ದೊಡ್ಡ ಮಟ್ಟದ ರಾಜಕೀಯದಲ್ಲೂ ಇದ್ದರೂ ಕೂಡ ಗ್ರಾಮೀಣ ಭಾಗದಲ್ಲಿ ನಾವು ಈ ರಾಜಕೀಯ ಮತ್ತು JH ಪಟೇಲ್ ಸಾಹೇಬರ ಅನುಯಾಯಿಗಳು. ನಮ್ಮ ಎಲ್ಲ ಫ್ಯಾಮಿಲಿ ಅವರ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಭಾಗವಹಿಸಿ ತಕ್ಕಂಥ ಅಪಾರವಾದ ನಮಗೆ ಚುನಾವಣೆಗಳಲ್ಲಿ ಅನುಭವ ಇದೆ. ಸರ್, ನಿಮಗೆ ಗೊತ್ತಿರೋ ಹಾಗೆ ದಾವಣಗೆರೆಯಲ್ಲಿ ಎಷ್ಟು ಪೈಪೋಟಿ ನಡೀತಾ ಇದೆ ಎಲೆಕ್ಷನ್ಗೆ. ಇವಾಗ ನಿಮ್ದು ಯಾವ ಥರ ಸ್ಟ್ರಾಟಜಿ ಇದೆ ಸರ್? ಹೇಗೆ ಮಾಡಬೇಕಂತ ಇದ್ದೀರಾ ಸರ್ ನೀವು? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ಜಿಯವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಚುನಾವಣೆಯಲ್ಲಿ ಸಾರ್ವತ್ರಿಕ ಚುನಾವಣೆ ಆಗ್ಬೋದು, ಉಪಚುನಾವಣೆ ಆಗ್ಬೋದು, ಯಾರಾದರೂ ಅಲ್ಲಿ ನಾಮಿನೇಷನ್ಗಳು ಹಾಕೋಕ್ಕೆ ಅಥವಾ ಸ್ಪರ್ಧೆ ಮಾಡಲಿಕ್ಕೆ ಮುಕ್ತ ಅವಕಾಶ ಇದೆ. ಇದರಲ್ಲಿ ಪೈಪೋಟಿ ಸಹಜ. ಚುನಾವಣೆಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರವರ ಸೇವೆಯ ಅನುಭವದ ಆಧಾರಗಳ ಮೇಲೆ ಮತ್ತು ಆ ಪಕ್ಷಗಳ ಆಧಾರದ ಮೇಲೆ ಅವರುಗಳೆಲ್ಲ ಈ ಚುನಾವಣೆಗೆ ನಿಲ್ಲಬೇಕು ಅಂಥೇಳಿ ಅವರೆಲ್ಲ ಆಸೆ ಪಟ್ಟಿರೋರು ಕೂಡ ಇರ್ತಾರೆ. ಅವರೆಲ್ಲರೂ ಕೂಡ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಪೈಪೋಟಿ ಅನ್ನತಕ್ಕಂಥದ್ದಲ್ಲ. ಪೈಪೋಟಿ ಇರೋದೇ ರಾಜಕೀಯ ಪಕ್ಷಗಳಲ್ಲಿ ಪೈಪೋಟಿ ಇರುತ್ತೆ ಟಿಕೆಟ್ಗಾಗಿ. ನಾವು ಸ್ವತಂತ್ರ ಅಭ್ಯರ್ಥಿ, ನಮ್ಮಲ್ಲಿ ಯಾವ ಪೈಪೋಟಿನಿಲ್ಲ. ನಾನು ನೇರವಾಗಿ ಸ್ವತಂತ್ರವಾಗಿ ಇವತ್ತು ನಾಮಿನೇಷನ್ನ ಮಾಡಿದ್ದೀನಿ. ಸರ್, ನೀವು ಗೆದ್ದ ಮೇಲೆ ಏನು ಮಾಡಬೇಕಂತ ಇದ್ದೀರಾ ಸರ್ ಜನರಿಗೆ? ಭಾಳ ಮುಖ್ಯವಾಗಿ ದೇವರ ದಯದಿಂದ, ಅಲ್ಲಾಹನ ಕೃಪೆಯಿಂದ ಆ ಜನರು ಏನಾದ್ರು ಆಶೀರ್ವಾದ ಮಾಡಿದರೆ ನನ್ನ ಸುದೀರ್ಘ 30 ವರ್ಷಗಳ ಸೇವೆಯ ಅನುಭವವನ್ನು ಈ ಕ್ಷೇತ್ರಕ್ಕೆ ಧಾರೆ ಎರೆದು ಅಲ್ಲಿಯ ಜನರ ಸೇವೆಯನ್ನು ಮಾಡಲಿಕ್ಕೆ ನಾನು ಕಟಿಬದ್ಧನಾಗಿರ್ತೇನೆ. ಸರ್, ಈಗ ಎಲ್ಲರೂ ಹೇಳ್ತಾರೆ ಸರ್, ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಎಲೆಕ್ಷನ್ ಮುಂಚೆ ಎಲ್ಲರೂ ಹೇಳ್ತಾರೆ. ಬಟ್ ಇವಾಗ ನೀವು ಹೇಗೆ ವಿಶ್ವಾಸ ಕೊಡ್ತೀರಾ ಸರ್ ಜನರಿಗೆ? ನಾನು ಯಾವ ದೊಡ್ಡ ವಿಶ್ವಾಸಗಳನ್ನು ಕೊಡಲ್ಲ. ಅದು ಯಾವ ವಿಶ್ವಾಸಗಳನ್ನು ಕೊಡ್ತಾರೆ, ಯಾವ ಆಶ್ವಾಸನೆಗಳು ಕೊಡ್ತಾರೆ, ಅವು ಯಾವ ಈಡೇರಿಸೋಕ್ಕಾಗೋದೇ ಇಲ್ಲ. ಈಗಿನ ಸಂದರ್ಭದಲ್ಲೂ ಯಾವ ಈಡೇರಿಸೋಕ್ಕಾಗೋದೇ ಇಲ್ಲ. ನನ್ನ ಮುಖ್ಯ ಗುರಿ, ಮುಖ್ಯ ಉದ್ದೇಶ ಅಲ್ಲಿರ್ತಕ್ಕಂಥ ಬಡ ಜನರ ಆರೋಗ್ಯ, ಶಿಕ್ಷಣ ಮತ್ತು ಸ್ವಾವಲಂಬಿಗಳಾಗೋಕ್ಕೆ ಏನು ಬೇಕು ಅದನ್ನು ಮಾತ್ರ ನಾನು ಖಡಾಖಂಡಿತವಾಗಿ ಹೇಳ್ತೀನಿ. ಅದನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಮಾಡಬಲ್ಲೆ ಅಂತ ನಾನು ಆ ಜನರಿಗೆ ಭರವಸೆಯನ್ನು ಕೊಡೋಕ್ಕೆ ಬಯಸ್ತೀನಿ. ಸರ್, ಇವಾಗ ನಾರ್ಮಲ್ ಕಾಮನ್ ಪೀಪಲ್ಸ್ ಮೈಂಡ್ಸೆಟ್ಟಲ್ಲಿ ಏನಿರುತ್ತೆ ಅಂದರೆ ಇಂಡಿಪೆಂಡೆಂಟ್ ನಿಂತ್ಕೊಂಡಿದ್ದಾರೆ ಅಂದರೆ ದುಡ್ಡಿಗೋಸ್ಕರ ನಿಂತ್ಕೊಂಡಿದ್ದಾರೆ ಅಂತ ಆ ಮೈಂಡ್ಸೆಟ್ ಇರುತ್ತೆ. ಬಟ್ ನೀವು ಆ ಮೈಂಡ್ಸೆಟ್ಟಿಗೆ ಹೆಂಗೆ ಇದು ಮಾಡ್ತೀರಾ? ದುಡ್ಡಿಗಾಗಿ ಸೇವೆ ಮಾಡ್ತಿದ್ರೆ, ದುಡ್ಡಿಗೋಸ್ಕರ ಇರ್ತಿದ್ರೆ ಇವತ್ತು ನಾನು ಕೋಟಿಗಟ್ಟಲೆ ಹಣವನ್ನು ಮಾಡ್ಬೋದಿತ್ತು. ನಾನು ಕೇವಲ ಕಳೆದ 30 ವರ್ಷಗಳಿಂದ ಕೂಡ ನನ್ನ ಕೈಲಾದಷ್ಟು ಬಡ ಜನತೆಯ ಸಹಕಾರವನ್ನು ಕೊಟ್ಕೊಂಡು ಅವರಿಗೆ ಅವರ ಸೇವೆಯನ್ನು ಮಾಡ್ಕೊತ ಬಂದಿರತಕ್ಕಂಥನು ಅಮೀರ್ ಅಹಮದ್ ಖಾನ್. ಅಂದರೆ ಯಾರಿಗಾದರೂ ಕೇಳ್ಬೋದು ನೀವು. ಸರ್, ಇವಾಗ ಯಾರಾದರೂ ಒತ್ತಾಯ ಮಾಡಿದ್ರು ಟಿಕೆಟ್ ವಾಪಸ್ ತೊಗೊಳ್ಳಿ ಸರ್, ಸುಮ್ಮನೆ ಓಟೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಡಿ ಅಂತ ಒತ್ತಾಯ ಮಾಡಿದರೆ ಏನು? ನಾನು ಯಾವುದೇ ಕಾರಣಕ್ಕೂ ಕಣದಿಂದ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ. ನಾನು ಬಂದಿರೋದು ದುಡ್ಡು ಮಾಡೋಕ್ಕಲ್ಲ, ನಾನು ಬಂದಿರೋದು ಸೇವೆ ಮಾಡೋಕ್ಕೆ. ಸರ್, ಈಗ ಇಷ್ಟು ವರ್ಷದಿಂದ ನಮ್ಮ ದಕ್ಷಿಣ ವಲಯದ ಏನು ಜನರಿದ್ದಾರಲ್ಲ ಸರ್, ಒಂದೇ ಪಾರ್ಟಿ ಮೇಲೆ ಅವರು ಭರವಸೆ ಮಾಡ್ಕೊತ ಬಂದಿದ್ದರು. ಬಟ್ ಅವ್ರೇನು ಹೇಳ್ತಾರೆ ಅಂದರೆ ನಮ್ಮ ಕಡೆ ಏನು ಡೆವಲಪ್ಮೆಂಟ್ ಆಗಿಲ್ಲ, ಎಲ್ಲ ನಾರ್ತ್ ಸೈಡೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಆ ಸೈಡಲ್ಲಿ ಮುಖ್ಯವಾಗಿ ಏನು ಡೆವಲಪ್ಮೆಂಟ್ ಮಾಡೋಕ್ಕೆ ಇದು ಪ್ಲ್ಯಾನ್? ನನ್ನ ಅದೇ ಅಲ್ಲಿ
ಮಹಿಳಾ ಡಿಗ್ರಿ ಕಾಲೇಜ್, ಆಮೇಲೆ ಸಾಧ್ಯವಾದರೆ ಇಂಜಿನಿಯರಿಂಗ್ ಕಾಲೇಜ್, ಯಾವ ಅಲ್ಲಿ ಕೊರತೆ ಇದೆ ಅದನ್ನು ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಾನು ಆಯ್ಕೆ ಆದರೆ ಸದನದ ಒಳಗಡೆ, ವಿಧಾನಸಭೆ ಒಳಗಡೆ ಮತ್ತು ವಿಧಾನಸಭೆಯ ಹೊರಗಡೆ ಎರಡೂ ಕಡೆ ಹೋರಾಟ ಮಾಡಿ ಅವೆಲ್ಲವನ್ನು ಪಡೆಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಾವೆಲ್ಲ ನಿಮ್ಮ ಫೋಟೋಸ್ ಎಲ್ಲ ನೋಡಿದ್ವಿ. ನೀವು ಭಾಳ ಕಡೆ ದೊಡ್ಡ ದೊಡ್ಡ ಜನರ ಜೊತೆ ಎಲ್ಲ ಕೆಲಸ ಮಾಡಿದ್ದೀರಾ. ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಾ ಸರ್ ನೀವು? ನನ್ನ ಪೂಜ್ಯ ಜೆ ಎಚ್ ಪಟೇಲ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳು, ಅವರ ಕಚೇರಿಯಲ್ಲಿ, ಅವರ ಮನೆಯಲ್ಲಿ ಕೆಲಸ ಮಾಡಿದ್ದೀನಿ. ನಂತರ ಸಿ ಎಸ್ ನಾಡಗೌಡರು, ಎಸ್ ಎಂ ಕೃಷ್ಣ ಸಾಹೇಬರ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮುಖ್ಯ ಸಚೇತಕರಾಗಿ ಇದ್ದಕ್ಕಂಥ ಮಾನ್ಯ ಶ್ರೀ ನಾಡಗೌಡರು, ಸಿ ಎಸ್ ನಾಡಗೌಡರು ಸಾಹೇಬರು ಕಚೇರಿಯಲ್ಲೂ ಕೆಲಸ ಮಾಡಿದ್ದೀನಿ. ನಂತರ ನಮ್ಮ ಗುರುಗಳಾದಂಥ ಎಂ ಪಿ ರೇಣುಕಾಚಾರ್ಯ ಸಾಹೇಬರು, ಮಾಜಿ ಸಚಿವರು, ಅವ್ರ ಬಳಿಯೂ ನಾನು 8 ವರ್ಷಗಳ ಆಪ್ತ ಸಹಾಯಕನಾಗಿ ಸೇವೆ ಸಲ್ಲಿಸಿದ್ದೀನಿ, ಯಶಸ್ವಿಯಾಗಿ ಸೇವೆ ಸಲ್ಲಿಸಿದ್ದೀನಿ. ಅಲ್ಲಿಂದು ಎಕ್ಸ್ಪೀರಿಯೆನ್ಸ್ ತೊಗೊಂಡು ನೀವು ಜನರಿಗೆ ಆಮೇಲೆ ಕಳೆದ 15 ವರ್ಷಗಳಿಂದ ಹೆಚ್ಚಾಗಿ ಸಮಯದಲ್ಲಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ರಾಜ್ಯದ ಹೆಮ್ಮೆಯ ಅಲ್ಪಸಂಖ್ಯಾತರ ಹಾಗೂ ಎಲ್ಲ ಬಡ ವರ್ಗದವರ ಧೀಮಂತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರ ಹತ್ರನೂ ಕೂಡ ನಾನು ಸುದೀರ್ಘವಾಗಿ ಸೇವೆ ಸಲ್ಲಿಸಿದ್ದೀನಿ ಯಶಸ್ವಿಯಾಗಿ. ಸರ್, ಈಗ ಮೊನ್ನೆ ಬಜೆಟಲ್ಲಿ 100 ಕೋಟಿ ಅನುದಾನ ರಿಲೀಸ್ ಆಗಿದೆ ಅಲ್ಲ ಸರ್, ಅದು ಯಾವ ಥರ ಯೂಸ್ ಮಾಡಬೇಕಂತ ಪ್ಲ್ಯಾನ್ ಇದೆ ಸರ್ ನಿಮ್ಮದು? ಅದೃಷ್ಟವತ್ ನನಗೆ ಈ ದಕ್ಷಿಣ ಕ್ಷೇತ್ರದ ಜನ ನನಗೆ ಚುನಾವಣೆಯಲ್ಲಿ ಆಯ್ಕೆ ಮಾಡಿದರೆ 100 ಕೋಟಿಯಲ್ಲಿ 50% ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಮೀಸಲಿಟ್ಟು ಇನ್ನುಳಿದಂಥ ಮೂಲಸೌಕರ್ಯಗಳಿಗೆ ನಾನು ಒದಗಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಸರ್, ಈಗ ಮೇನ್ ಯಾವ ಫೀಲ್ಡಲ್ಲಿ ನೀವು ಡೆವಲಪ್ಮೆಂಟ್ ಮಾಡಬೇಕಿದೆ? ಶಿಕ್ಷಣ, ಆರೋಗ್ಯ, ಸ್ವಚ್ಛತೆ, ಒಳಚರಂಡಿ ವ್ಯವಸ್ಥೆ, ವಿದ್ಯುತ್ ದೀಪ, ಬೇಸಿಕ್ ಕಾಮನ್ ಈ ಸೌಲಭ್ಯಗಳನ್ನು ಒದಗಿಸುವಂಥದ್ದು ಫಸ್ಟ್ ನನ್ನ ಉದ್ದೇಶ. ನಾನೇನು ಒಂದೇ ಸರಿಗೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಲ್ಲ, ಅದು ಸುಳ್ಳು ಆಶ್ವಾಸನೆ ಕೊಡೋಕ್ಕೂ ಬರಲ್ಲ. ನಾನು ಹಂತವಾಗಿ ಬಡ ಜನರ ಸೇವೆ ಮಾಡಿ ತೋರಿಸ್ತೀನಿ. ನನ್ನ ಸುದೀರ್ಘ ಅನುಭವದ ಒಂದು ಹಿನ್ನೆಲೆಯಲ್ಲಿ ಯಶಸ್ವಿಯಾಗಿ ಆ ಕಾರ್ಯವನ್ನು ಮಾಡ್ತೀನಿ. ಗೆಲ್ಲಿ ಸೋಲ್ಲಿ ಈ ಕ್ಷೇತ್ರದಲ್ಲಿ ನೆಲೆಯೂರಿ ಸ್ಥಳೀಯ ಮಟ್ಟದಲ್ಲಿ ನಾನು ಯಶಸ್ವಿಯಾಗಿ ಕಾರ್ಯನಿರ್ವಹಿಸೋಕ್ಕೆ ಈಗ ಕಟಿಬದ್ಧವಾಗಿ ನಿಂತಿದ್ದೇನೆ. ಸರ್, ನಮ್ಮ ದಾವಣಗೆರೆ ಜನರಿಗೆ ನಮ್ಮ ನ್ಯೂಸ್ ಮುಖಾಂತರ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಾನು ದಾವಣಗೆರೆಯ ದಕ್ಷಿಣ ಮತಕ್ಷೇತ್ರದ ಮತದಾರ ಬಂಧುಗಳಲ್ಲಿ ಇಷ್ಟೇ ವಿನಂತಿ ಮಾಡ್ತೀನಿ, ನನಗೆ ಒಂದು ಅವಕಾಶವನ್ನು ಕೊಟ್ಟರೆ ಈ ಕ್ಷೇತ್ರದ ಸರ್ವತೋನ್ಮುಖ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸ್ತೇನೆ ಅಂಥೇಳಿ ಈ ಸಂದರ್ಭದಲ್ಲಿ ಅವರಿಗೆ ಆಶ್ವಾಸನೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಅಮೀರ್ ಅಹಮದ್ ಖಾನ್ ಸರ್, ನೀವೆಲ್ಲ ಏನು ಹೇಳಿದ್ರಲ್ಲ ನಮ್ಮ ಜನರೆಲ್ಲ ಕೇಳಿದ್ದಾರೆ, ತುಂಬ ಸಂತೋಷ ಆಯಿತು. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು, ಧನ್ಯವಾದ. ಮತ್ತೆ ಭೇಟಿಯಾಗೋಣ. ನಮಸ್ತೆ.